ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಸೊ ಚಲುವಣ್ಣ ಮತ್ತೊಮ್ಮೆ ದುರಾಂಕಾರದ ವರ್ತನೆ ತೋರಿಸಿದ್ದಾರೆ. ಚಲುವರಾಯ ಸ್ವಾಮಿ ಅಲಿಯಾಸ್ ದುರಾಂಕಾರದ ಸ್ವಾಮಿ. ಅದು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಕೃಷಿ ಸಚಿವ, ಒಳ್ಳೆ ಪೋರ್ಟ್ಫೋಲಿಯೋ, ದುಡ್ಡು ಮಾಡೋದು ಯಾವುದೋ ಪೋರ್ಟ್ಫೋಲಿಯೋ ಕೇಳಿದ್ರಂತೆ, ಕೊಡಲಿಲ್ವಂತೆ. ಇದರಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಕುಮಾರಣ್ಣ ಇದ್ದಿದ್ರೆ ಪಾಪ ಏನೋ ಕೊಟ್ಟಿರೋರು. ಇರಲಿ, ಅದವರು ಸ್ವಂತ ವಿಷಯ. 135 ಮುತ್ತುರತ್ನಗಳಲ್ಲಿ ಇವರು ಒಬ್ಬರು. ಎನಿಹೌ ಸ್ನೇಹಿತರೆ, ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಸರ್ RINLನೇ ಇವರು ರೀಓಪನ್ ಮಾಡಿದ್ರಲ್ಲ, ನೀವು ಯಾಕೆ ಇದು ಮಾಡ್ತಾ ಇಲ್ಲ? ನೀವು ಹೋಗಿ ಕೆಲಸ ಮಾಡಿಸ್ಕೋಬೇಕಂತಲ್ಲ ಸರ್, ನೀವೇನು ಕೇಳ್ತಾ ಇಲ್ವಲ್ಲ ಅಂತ ಕೇಳಿದ್ರೆ, ನಾನೇನು ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೋಬೇಕೇನ್ರಿ? ಗೇಟ್ ಕಾಯ್ಬೇಕೇನ್ರಿ? ಅವ್ರ ಮನೆ ಬಾಗಿಲ ಹತ್ರ ಹೋಗ್ಬೇಕೇನ್ರಿ ಅಂತ ಅಂತಾರೆ. ನಾನು ಹೇಳೋದು, ಆಯ್ತಪ್ಪ, ನೀನು ಮನೆ ಬಾಗಿಲಿಗಲ್ಲ, ಅವ್ರನ್ನ ದೂರದಿಂದ ನೋಡೋಕ್ಕೂ ನಿಮ್ಗೆ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ, ಯಾವುದೂ ಇಲ್ಲ. ಹೇಳಿದ್ನಲ್ಲ ಲಾಸ್ಟ್ ಟೈಮೇ, ಅವರು ಮಾಡಿರುವ ನಿತ್ಯ ಕರ್ಮ ನೀರನ್ನು ದೂರದಿಂದ ಪ್ಯೂರಿಫೈ ಆಗಿರೋವಂಥ ನೀರನ್ನ ನೋಡೋದಕ್ಕೆ ನಿಮಗೆ ಇಲ್ಲ. ನಾನು ಹೇಳೋದು, ನಿನ್ನನ್ನು ಏನಕ್ಕಪ್ಪ ಗೆಲ್ಸಿರೋದು? ನಿನ್ನ ವೈಯಕ್ತಿಕವಾಗಿ ಬಿಟ್ಬಿಡ್ರಿ, ಹೋಗಿ ನಿಂತ್ಕೊಳ್ಳಿ, ಅಲ್ಲಿ ಕೆಲಸ ಕೇಳಿ. ಆಯಿತಾ? ಪರಿಸ್ಥಿತಿ ಹಂಗೆ ಬಂದಿದೆ. ಈಗ ನೀವು ಹೋಗಿ ಕುಮಾರಣ್ಣನ ಹತ್ರ, ಹಂಗಲ್ಲ ಅಣ್ಣ, ಹಿಂಗೆ ಆಯಿತು ಕುಮಾರಸ್ವಾಮಿ, ಇದೊಂಚೂರು ಆಯಿತು, ನೀವು ಪಾಪ ಈಗೆಲ್ಲ ಬೆಳೆದಿರೋರು, ಕುಮಾರಸ್ವಾಮಿ ಇದೊಂಚೂರು ಮಾಡಿಕೊಡಿ ಹಂಗೆ ಹಿಂಗೆ ಅಂದರೆ ಅವ್ರೇನು ಮಾಡಿಕೊಡಲ್ಲ ಅಂತಾರ? ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ಕೇಳಿ, ಏನಾರ ಅನುದಾನ ಮಾಡಿಕೊಡ್ತಾರೆ. ಎಂತೆಂಥವ್ರು ಮಾಡಿಸ್ಕೊತಾ ಇದ್ದಾರೆ ಚಲುವರಾಯ ಸ್ವಾಮಿ ಅವರೇ, ಅಲಿಯಾಸ್ ದುರಾಂಕಾರದ ಸ್ವಾಮಿಗಳೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಯಾಕಪ್ಪ ಮಂಡ್ಯ ಜಿಲ್ಲೆನ ಹಾಳು ಮಾಡ್ತೀರಾ? ನಾಗಮಂಗಲ ಜನತೆನ ಯಾಕೆ ಇದು ಮಾಡ್ತೀರಾ? ನೀವು ಅಷ್ಟೆಲ್ಲ ತೊಂದರೆ ಕೊಟ್ರಿ, ಜನತಾ ದರ್ಶನ ಮಾಡಿದ್ರು, ಅದು ಮಾಡಿದ್ರಿ ಅಂತ ನೀವು ಮಾಡಿದ್ರಿ. ಆಯ್ತಪ್ಪ, ಬಾಗ್ನ ಅರ್ಪಿಸಿದ್ರು. ಅದು ತಮ್ಮಣ್ಣವರು ಕೃಪಾ ಕಟಾಕ್ಷದಿಂದ ಮದ್ದೂರಲ್ಲಿ ಇವತ್ತೆಲ್ಲ ಆಗಿರೋದು. ಪಾಪ ಅವರು ನನಗೆ ಓಟ್ ಹಾಕ್ಬಿಡ್ತಾರೆ, ನಾನು ಏತ ನೀರಾವರಿ ಮಾಡಿದ್ದೀನಿ ಅಂತ ಕೈ ಕಟ್ಟು ಕೂತರು. ಅಣ್ಣ, ಗಂಡಸ್ತನದ ಅಣ್ಣ ಬಂದು ದುಡ್ಡು ಹಂಚಿದ್ರು, ಗೆದ್ರು. ಅದು ಸಪ್ರೇಟ್, ಅದಿರಲಿ, ಅದು ಇನ್ನೊಂದು ವೀಡಿಯೋ ಮಾಡ್ತೀನಿ. ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ MLA. ಚನ್ನಪಟ್ಟಣದಲ್ಲಿ ಇದು ಏನೋ ರೋಡೆಲ್ಲ ಮಾಡಿದ್ಮೇಲೆ ಅದು ಇನ್ನೂ ಸರಿಗೆ ಡ್ರೈನೇಜ್ ಸಿಸ್ಟಮ್ ಆಗದಿರ ಏನಾಯಿತು, ನೆರೆ ಬಂತು. ಅಂದರೆ ತುಂಬ ಮಳೆ ಆಯಿತು, ಫ್ಲಡ್ಸ್ ಆಯಿತು. ಇದೇ ಕುಮಾರಸ್ವಾಮಿ ಅವರು, ಅಶ್ವಥ್ ನಾರಾಯಣ ಅವರು BMS ಟ್ರಸ್ಟ್ ಸಲುವಾಗಿ ಕಿತ್ತಾಡ್ಕೊಂಡ್ರು, ನೀನು ನಾನು ತಾನು ಅಂತ ಎಲ್ಲ ಮಾತಾಡಿದ್ರು. ಆಯಿತು. ಇದೇ ಬಸವರಾಜ ಬೊಮ್ಮಾಯಿ ಅವ್ರ ಮೇಲೂ ಏನು ಅಂತ ತುಂಬ ಪ್ರೀತಿ ಇರಲಿಲ್ಲ. ಆಯಿತು. ಈಗ ಅವ್ರ ಕ್ಷೇತ್ರದ ಜನದ್ದು ಕೆಲಸ ಆಗಬೇಕು, ಪರಿಹಾರ ಕೊಡಬೇಕು ಅಂತ ಅವರು ಒಂದೇ ದಿನ ಚನ್ನಪಟ್ಟಣಕ್ಕೆ ಹೋಗಿ ಹೆಲಿಕಾಪ್ಟ್ರಲ್ಲಿ ಎಲ್ಲರನ್ನೂ ಕರೆಸ್ಕೊಳ್ಳಿಲ್ವೇನ್ರಿ ಚಲುವರಾಯ ಸ್ವಾಮಿ ಅವರೇ? ನಿಮಗೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬಿಟ್ಟು ರಾಜ್ಯದ ಜನತೆಗೆ ದುಡಿರಿ. ನಾನು ಅವ್ರ ಮನೆಗೆ ಹೋಗಿ ನಿಲ್ಬೇಕಂದ್ರೆ ಏನ್ರಿ ಅರ್ಥ? ಅದು ನಿಮ್ಮನ್ನು ಮಂತ್ರಿ ಮಾಡಿರೋದೇ ಅದಕ್ಕೇ. ಹೋಗಿ ಕೆಲಸ ಮಾಡಪ್ಪ, ನಮ್ಮ ಕೈಲಾಗಲ್ಲ. ನೀವು ನಾಗಮಂಗಲದ ಕರ್ನಾಟಕದ ಒಬ್ಬ ಮಂತ್ರಿ, ಜನಪ್ರತಿನಿಧಿ, ಯು ಆರ್ ಎ ರೆಪ್ರೆಸೆಂಟೇಟಿವ್. ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ಮತ್ತೆ ನಾನು ಅವ್ರ ಮನೆಗೆ ಹೋಗಿ ನಿಲ್ಬೇಕಾ, ಮಾಡಬೇಕಾ, ಕಡ್ದು ಕಟ್ಟೆ ಹಾಕ್ಬೇಕಾ? ಅಂದರೆ ನೀವು ಹೋಗಿ ತದನಂತರದಲ್ಲಿ ನೀವು ಏನೋ ಇದು ಪಬ್ಲಿಕ್ ಡೊಮೈನಲ್ಲಿ ಇಡಿ. ನಾನು ಹೋಗಿದ್ದೆ, ನಾನು ಕುಮಾರಸ್ವಾಮಿ ಅವ್ರನ್ನ ನನಗೆ ಸರಿಗೆ ರೆಸ್ಪಾಂಡ್ ಮಾಡಿಲ್ಲ, ನಾನು ಹಿಂಗೆ ಕೇಳಬೇಕು ಗೊತ್ತಿಲ್ಲ. ಆವಾಗ ಜನನೇ ಉತ್ತರ ಕೊಡ್ತಾರೆ. ಈಗ ಹೆಂಗೂ ಗೆಲ್ಸಿದ್ದೀವಲ್ಲ, ಅವಾಗ ಗೆಲ್ಸಿದಾರಲ್ಲಪ್ಪ, 4,000 ಅಧಿಕ ಮತಗಳಿಂದ ನಿಮ್ಮನ್ನು ಗೆಲ್ಸಿದ್ದಾರೆ. ಅದಾದಮೇಲೆ ಮನ್ಮೂಲಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಧನ್ಯತಾ ಭಾವ ತೋರಿಸ್ರಿ ಚಲುವರಾಯ ಸ್ವಾಮಿ ಅವರೇ. ಯಾಕೆ ನಾನು ಅಂತ ಸಾಯ್ತೀರ? ಹೋಗ್ಬೇಕಾರೆ ಯಾರು ಏನು ಹೊತ್ಕೊಂಡು ಹೋಗಲ್ಲ. ಅದು ನಮ್ಮ ಒಕ್ಕಲಿಗರು ಸಂಪ್ರದಾಯದಲ್ಲಿ ಎಲ್ಲ ಬೆತ್ತಲಾಗೇನೆ ಕಳಿಸೋದು. ಆಯ್ತೆ? ದಯವಿಟ್ಟು ಇರೋ ಅಷ್ಟು ದಿನ ಸ್ವಲ್ಪ ಆಯಿತು, ನೀವೆಲ್ಲ ಬೆಳೆದ್ಬಿಟ್ಟಿದ್ದೀರಾ, ಸ್ವಲ್ಪ ಗೌರವ ಕೊಟ್ಬಿಟ್ಟು ಗೌರವಾನ್ವಿತವಾಗಿರಿ. ನೀವೇನು ಅವ್ರ ಮನೆ ಹೋಗಿ ಏನು ನೋಡಬೇಡಿ. ಅಟ್ಲೀಸ್ಟು ಪ್ರೋಟೋಕಾಲ್ ಪ್ರಕಾರ ಕುಮಾರಸ್ವಾಮಿ, ನೀವು ಪಾಪ ಈಗ ಅಣ್ಣ ಅನ್ನೋಂಗೂ ಆಗಲ್ಲ, ಸರ್ ಅನ್ನೋಕ್ಕೂ ಆಗಲ್ಲ, ಬೆಳೆದುಬಿಟ್ಟಿರೋರು. ನಾನು ಹಿಂಗೆ ಬರ್ತಾಯಿದ್ದೀನಿ, ಅವ್ರ PAಗೋ ಯಾರಿಗೋ ಹೇಳಿದ್ರು ಖುಷಿಯಾಗಿ ಮಾಡಿಕೊಡ್ತಾರೆ ರೀ. ಕುಮಾರಸ್ವಾಮಿ ಅಂತ ಒಳ್ಳೆ ಮನಸ್ಸು ನನಗೆ ಗೊತ್ತಿರಂಗೆ. ಆಯ್ತು, ನಿಮ್ಗಳಿಗೇನು ಅನ್ಯಾಯ ಮಾಡಿದಾರೋ ಗೊತ್ತಿಲ್ಲಪ್ಪ, ಅನ್ಯಾಯ ಮಾಡಿರಲಿ, ನಾವೇ ಸರಿ ಇಲ್ಲ. ಈಗ ಅವ್ರು ಏನೋ ಬೈ ಚಾನ್ಸ್ ಆಗಿ ನಮ್ಮ ಪ್ರಾರ್ಥನೆಯಿಂದನೋ ಪೀಪಲ್ ಚಾಯ್ಸ್ ಆಗಿ ಅವ್ರು ಹೋಗಿ ಕೂತಿದ್ದಾರೆ. ಈಗ ಹೋಗಿ ಕೆಲಸ ಮಾಡಿಸ್ಕೊಳ್ಳಿ. ದುರಾಂಕಾರದ ವರ್ತನೆಗಳನ್ನ ಬಿಡ್ರಿ. ಚಕ್ರ ಇದ್ದಂಗೆ, ಆಯಿತಾ? ಮೇಲಿರೋರು ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲಿರ್ತಾರೆ. ಆಮೇಲೆ ಇನ್ನೊಂದು ಹಾಡು, ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ. ನೀವು ಪಾಪ JDS ಮುಗ್ದೇ ಹೋಯ್ತು, ಇನ್ನೇನು ಇಲ್ಲ, ಆಯಿತು, ನಿಮ್ಮ ಆಸೆ ಅದಿತ್ತು, ಆಗಿಲ್ಲ, ಇರಲಿ, ಏನೋ ಭಗವಂತ ಆಶೀರ್ವಾದ ಮಾಡಿದ ನಮಗೂ. ಹೋಗಿ ಕೆಲಸಗಳನ್ನ ಮಾಡಿಸ್ಕೊಳ್ಳಿ. ದಯಮಾಡಿ ಒಂದು ಹೆಸರು ತನ್ನಿ ಮಂಡ್ಯ ಜಿಲ್ಲೆಗೆ. ಈಗ ಪಾಪ ಲೆಕ್ಕದ್ರಾಮಯ್ಯನವ್ರು ಏನು ಕೊಡ್ತಾರೆ, ದಾಖಲೆ ಬಜೆಟ್ ಮಂಡಿಸ್ತಾ ಇದ್ದಾರೆ, ಎಲ್ಲವನ್ನು ನೋಡ್ತೀವಿ.
ದಯಮಾಡಿ ದುರಾಂಕಾರದ ವರ್ತನೆನ ಬಿಡ್ರಿ ಚಲುವರಾಯ ಸ್ವಾಮಿಯವರೇ. ಯಾರು ಏನು ಎಲ್ಲಿಂದನೂ ಇಳಿದು ಬರಲ್ಲ ಆಯಿತಾ. ಅಪರೂಪಕ್ಕೆ ಒಂದೊಂದು ಸಲ ಹುಡ್ತೀವಿ. ಅಪರೂಪಕ್ಕೆ ನಿಮ್ಗಳಿಗೆ ಅದೃಷ್ಟ ಇರೋದಕ್ಕೋ ಏನೋ ಹೆಂಗೋ ಒಂದು ಸ್ಥಾನದಲ್ಲಿ ಇದ್ದೀರಾ. ಉಳಿಸ್ಕೊಂಡು ಹೋಗಿ, ಒಳ್ಳೆಯದಾಗಲಿ ನಿಮಗೆ. ಜನಗಳಿಗೆ ಒಳ್ಳೆ ಕೆಲಸ ಮಾಡಿ. ಟೀಕೆ ಟಿಪ್ಪಣಿಗಳನ್ನ ಬಿಟ್ಬಿಟ್ಟು 5 ವರ್ಷ ಕೆಲಸ ಮಾಡಿ, ಆಮೇಲೆ ಟೀಕೆ ಟಿಪ್ಪಣಿಗಳನ್ನ ಮಾಡಿ. ನಮಸ್ಕಾರ.